ಕಾವೇರಿ ಜಲನಯನ ಪ್ರದೇಶದಲ್ಲಿ ಭರ್ಜರಿ ಮಳೆಯಾಗ್ತಾ ಇದೆ, ತುಂಬಿ ಹರಿತಾ ಇದೆ ನದಿಗಳೆಲ್ಲ ಕೂಡ. ಈಗ ನದಿಗಳಿಗೆ ಜೀವಕಳೆ ಬಂದಂತಾಗಿದೆ. ಅದರಲ್ಲೂ ಕೂಡ ಕಾವೇರಿ ನದಿಗೆ ಜೀವಕಳೆ ಬಂದಿದೆ. ಕೆಆರ್ಎಸ್ ಡ್ಯಾಂನಲ್ಲಿ ಐತಿಹಾಸಿಕ ದಾಖಲೆಗೆ ಇನ್ನು 1 ಅಡಿಯಷ್ಟೇ ಮಾತ್ರ ಬಾಕಿ ಉಳಿದಿರುವಂತದ್ದು ಡ್ಯಾಂ ತುಂಬೋದಕ್ಕೆ. ಕಾವೇರಿ ಜಲನಯನ ಪ್ರದೇಶದಲ್ಲಿ ಭರ್ಜರಿ ಮಳೆಯಾಗ್ತಾ ಇದೆ. ಇಂದು ಮಧ್ಯಾಹ್ನದ ವೇಳೆಗೆ ಸಂಪೂರ್ಣ ಭರ್ತಿಯಾಗುವ ಸಾಧ್ಯತೆ ಇದ್ದು, ಮೊದಲ ಬಾರಿಗೆ ಜೂನ್ ತಿಂಗಳಲ್ಲೇ ಡ್ಯಾಂ ಭರ್ತಿಗೆ ಕ್ಷಣಗಣನೆ ಆರಂಭ ಆಗಿದೆ. 2 ಟಿಎಂಸಿ ನೀರಿಗೆ ಕೆಆರ್ಎಸ್ ಸಂಪೂರ್ಣವಾಗಿ ಭರ್ತಿಯಾಗೋದಕ್ಕೆ ಇನ್ನೇನು 1 ಅಡಿ ಮಾತ್ರ ಬಾಕಿ ಉಳಿದಿರುವಂಥದ್ದು. ಈಗಾಗಲೇ ಕೆಆರ್ಎಸ್ ಡ್ಯಾಂನ ಭರ್ತಿಗೆ ಪ್ರಮುಖವಾಗಿ 123.25 ಅಡಿ ಭರ್ತಿಯಾಗಿದೆ. ಕೆಆರ್ಎಸ್ ಡ್ಯಾಂಗೆ 73,811 ಕ್ಯೂಸೆಕ್ ಒಳಹರಿವು. ಡ್ಯಾಂನ ಹೊರಹರಿವು ಬಂದು 38,983 ಕ್ಯೂಸೆಕ್. ಇಂದು ಮಧ್ಯಾಹ್ನದ ವೇಳೆಗೆ ಸಂಪೂರ್ಣವಾಗಿ ಭರ್ತಿಯಾಗುವ ಸಾಧ್ಯತೆ ಇದೆ. ಕಾವೇರಿ ಜಲನಯನ ಪ್ರದೇಶದಲ್ಲಿ ಭರ್ಜರಿ ಮಳೆಯಾಗ್ತಾ ಇದೆ. ಹಾಗಾಗಿ ಜೂನ್ ತಿಂಗಳ ಮೊದಲ ಬಾರಿಗೆ ಐತಿಹಾಸಿಕ ಕ್ಷಣಕ್ಕೆ ಕಾರಣವಾಗ್ತಾ ಇದೆ. 47,311 ಟಿಎಂಸಿ ನೀರು ಕೆಆರ್ಎಸ್ನಲ್ಲಿ ಸಂಗ್ರಹ ಆಗಿರುವಂಥದ್ದು. 49,452 ಟಿಎಂಸಿ ಕೆಆರ್ಎಸ್ ಗರಿಷ್ಠ ಸಾಮರ್ಥ್ಯವನ್ನ ಹೊಂದಿದೆ. ಹಾಗಾಗಿ ಡ್ಯಾಂನ ಹೊರಹರಿವು 38,983 ಕ್ಯೂಸೆಕ್ ಇದೆ. ಇನ್ನೇನು ಪೂರ್ಣ ಭರ್ತಿಗೆ 1 ಅಡಿಯಷ್ಟೇ ಮಾತ್ರ ಬಾಕಿ ಉಳಿದಿರುವಂಥದ್ದು. 124.80 ಅಡಿ ಗರಿಷ್ಠ ಮಟ್ಟ ಇದ್ದು, ಇನ್ನು 1 ಅಡಿ ನಿನ್ನೆ ತಾನೇ 4 ಅಡಿ ಮಾತ್ರ ಬಾಕಿ ಉಳಿದಿತ್ತು. ಐತಿಹಾಸಿಕ ಕ್ಷಣಕ್ಕೆ ಇವತ್ತು ಸಾಕ್ಷಿಯಾಗಲಿದೆ ಕೆಆರ್ಎಸ್. 1 ಅಡಿ ಮಾತ್ರ ಬಾಕಿ ಉಳಿದಿದ್ದು ಈ ಡ್ಯಾಂ ಸಂಪೂರ್ಣವಾಗಿ ಇವತ್ತು ಮಧ್ಯಾಹ್ನದ ವೇಳೆಗೆ ತುಂಬಲಿದೆ. ಜುಲೈ ಆಗಸ್ಟ್ ತಿಂಗಳಲ್ಲಿ ಭರ್ತಿ ಆಗ್ತಾ ಇತ್ತು ಕೆಆರ್ಎಸ್ ಡ್ಯಾಂ. ಹಾಗಾಗಿ ಜೂನ್ 30ರಂದು ಸಿಎಂ ಕೆಆರ್ಎಸ್ನಲ್ಲಿ ಕಾವೇರಿಗೆ ಬಾಗಿನವನ್ನು ಅರ್ಪಣೆ ಮಾಡಲಿದ್ದಾರೆ. ಜುಲೈನಲ್ಲಿ. ಜೂನ್ ತಿಂಗಳಲ್ಲಿ ಈಗಾಗಲೇ ಭರ್ತಿ ಆಗ್ತಾ ಇದೆ. ಇನ್ನೇನು 1 ಅಡಿ ಮಾತ್ರ ಬಾಕಿ ಉಳಿದಿರುವಂತದ್ದು ಕೆಆರ್ಎಸ್ ಡ್ಯಾಂ ಭರ್ತಿ ಆಗೋದಕ್ಕೆ. ಇವತ್ತು ಭರ್ತಿ ಆಯಿತು ಅಂತಂದ್ರೆ ಜುಲೈ ಆಗಿ ಆಗಸ್ಟ್ನಲ್ಲಿ ಭರ್ತಿ ಆಗ್ತಾ ಇತ್ತು. ಆದ್ರೆ ಈಗ ಅವಧಿಗೂ ಮುನ್ನವೇ, ಯಾಕಂದ್ರೆ ಪಶ್ಚಿಮ ಘಟ್ಟದಲ್ಲಿ ಅತಿ ಹೆಚ್ಚಾಗಿ ಮುಂಗಾರು ಪ್ರವೇಶ ಮಾಡಿತ್ತು. ನಿರೀಕ್ಷೆಗೂ ಮುಂಚೆಯೇ ಮುಂಗಾರು ಪ್ರವೇಶ ಆದ ಹಿನ್ನೆಲೆಯಲ್ಲಿ ಇವತ್ತು ಭರ್ತಿ ಆಯಿತು ಅಂದ್ರೆ ಜೂನ್ 30ರಂದು ಸಿಎಂ ಕೆಆರ್ಎಸ್ನಲ್ಲಿ ಕಾವೇರಿಗೆ ಬಾಗಿನವನ್ನು ಅರ್ಪಣೆ ಮಾಡಲಿದ್ದಾರೆ. ಈಗಾಗಲೇ ಕಾವೇರಿ ನೀರಾವರಿ ನಿಗಮ ಸಿದ್ಧತೆಯನ್ನ ಮಾಡಿಕೊಂಡಿದ್ದು, ಸಿಎಂ ಬಾಗಿನ ಅರ್ಪಣೆಗೆ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಐತಿಹಾಸಿಕ ಕ್ಷಣಕ್ಕೆ ಕೆಆರ್ಎಸ್ ಸಾಕ್ಷಿಯಾಗಲಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪ್ರಮುಖವಾಗಿ ಐತಿಹಾಸಿಕ ಕ್ಷಣಕ್ಕೆ ಕೆಆರ್ಎಸ್ ಡ್ಯಾಂ ಸಾಕ್ಷಿಯಾಗ್ತಾ ಇದೆ. ಜೂನ್ ತಿಂಗಳಲ್ಲೇ ಸಂಪೂರ್ಣವಾಗಿ ಭರ್ತಿಯಾಗುವುದಕ್ಕೆ ನಾವು 1 ಅಡಿ ಮಾತ್ರ ಬಾಕಿ ಉಳಿದಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಸಿಎಂ ಅವರು ಕೂಡ ಬಾಗಿನವನ್ನ ಅರ್ಪಿಸಲಿದ್ದಾರೆ. ಈ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಕೊಡೋದಿದ್ರೆ. ರೂಪಾ, ಈಗಾಗಲೇ ಕೆಆರ್ಎಸ್ ಡ್ಯಾಮ್ ಒಂದ್ ಕಡೆ ಈ ಬಾರಿ ಐತಿಹಾಸಿಕ ದಾಖಲೆಗೆ ಕೂಡ ಸಾಕ್ಷಿ ಆಗಲಿದೆ. ಈ ಅಂದ್ರೆ ಜೂನ್ ತಿಂಗಳಲ್ಲೇ ಹಲವಾರು ವರ್ಷಗಳ ನೋಡ್ತಾ ಇರ್ಬೋದು, ಜೂನ್ ತಿಂಗಳಲ್ಲಿ ಭರ್ತಿ ಆಗುವಂತದ್ದು ತುಂಬಾ ಕಡಿಮೆ ಆಗಿರ್ತಕ್ಕಂಥದ್ದು. 93 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಜೂನ್ ತಿಂಗಳಲ್ಲೇ ಒಂದು ಬಾಗಿನ ಅರ್ಪಣೆ
ಕಾರ್ಯಕ್ರಮ ಕೂಡ ನಡೆಯುವಂತದ್ದು. ಅದು ಇದೇ ಮೊದಲ ಬಾರಿಗೆ ಸಿಎಂ ಸಿದ್ದರಾಮಯ್ಯವರು ಕೂಡ ಜೂನ್ ತಿಂಗಳಲ್ಲಿ ಒಂದು KRS ಡ್ಯಾಮ್ಗೆ ಬಾಗಿನ ಅರ್ಪಣೆ ಮಾಡುವಂತಹ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಹಲವಾರು ರೀತಿಯಲ್ಲೂ ಕೂಡ ನಾವು KRS ಡ್ಯಾಮ್ ತುಂಬುವಂತ ಹಂತವೇ ಬಹಳಷ್ಟು ತಡವಾಗ್ತಾ ಇತ್ತು. ಅದರಲ್ಲೂ ಜೂನ್ ತಿಂಗಳಲ್ಲೇ ಈ ಬಾರಿ ಹೆಚ್ಚು ಮಳೆ ಆದಂತ ಹಿನ್ನೆಲೆಯಲ್ಲಿ ಇದೀಗ KRS ಡ್ಯಾಮ್ನ ಭರ್ತಿಗೆ ಕೇವಲ 1 ಅಡಿ 2 TMC ನೀರು ಮಾತ್ರ ಬಾಕಿ ಇರ್ತಕ್ಕಂಥದ್ದು. ಅಷ್ಟು ತುಂಬಿದ ತಕ್ಷಣ ಅದು ಇಡೀ KRS ಡ್ಯಾಮ್ ಕೂಡ ಭರ್ತಿ ಆಗುವಂತಹ ಸಾಧ್ಯತೆ ಇರುವಂತದ್ದು. ಪ್ರಮುಖವಾಗಿ ಇವತ್ತು ಮಧ್ಯಾಹ್ನದ ವೇಳೆಗೆ, ಯಾಕಂತಂದ್ರೆ ಈಗಾಗಲೇ ಕಾವೇರಿಯ ಅಚ್ಚುಕಟ್ಟು ಪ್ರದೇಶಗಳಲ್ಲಿ ಮಳೆ ಕೂಡ ಆಗ್ತಾ ಇದೆ. ಹಾಗಾಗಿ ಇವತ್ತು ಮಧ್ಯಾಹ್ನದ ವೇಳೆಗೆ ಅದು ಸಂಪೂರ್ಣವಾಗಿ ಭರ್ತಿ ಆಗುವಂತ ಸಾಧ್ಯತೆ ಇದೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯವರು ಕೂಡ ಜೂನ್ ಈಗಾಗಲೇ ಈ ತಿಂಗಳ 30ರಂದು KRS ನಲ್ಲಿ ಬಾಗಿನ ಅರ್ಪಣೆ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಲಾಗಿರ್ತಕ್ಕಂಥದ್ದು. ಈಗಾಗಲೇ ಕಾವೇರಿಯ ಒಂದು ನದಿಗೆ ಮತ್ತೆ ಅಲ್ಲಿ ಡ್ಯಾಮ್ಗೂ ಕೂಡ ಒಂದು ಬಾಗಿನ ಅರ್ಪಣೆ ಮಾಡ್ಲಿಕ್ಕೆ ಸಿಎಂ ಸಿದ್ದರಾಮಯ್ಯವರು ಕೂಡ ಸಿದ್ಧತೆ ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಸಂಬಂಧಪಟ್ಟಂತ ನೀರಾವರಿ ಇಲಾಖೆ ಅಧಿಕಾರಿಗಳು ಕೂಡ ಅದು ಸಿದ್ಧತೆ ಕೂಡ ಮಾಡ್ಕೊಂಡಿದ್ದಾರೆ ಎನ್ನುವಂತ ಮಾಹಿತಿ ಕೂಡ ಇದೆ. ಸಿಎಂ ಸಿದ್ದರಾಮಯ್ಯವರು ಮತ್ತೆ ಕೃಷಿ ಸಚಿವರಾಗಿರ್ತಕ್ಕಂಥ ಚಲುವರಾಯಸ್ವಾಮಿ ಅವರು ಮತ್ತೆ DCM DK ಶಿವಕುಮಾರ್ ಅವರು ಎಲ್ಲರೂ ಕೂಡ ಮತ್ತೆ SC ಮಹದೇವಪ್ಪ ಸೇರಿದಂತೆ ಹಲವು ಸಚಿವರು ಮತ್ತೆ ಆ ಭಾಗದ ಅಂದ್ರೆ ಮಂಡ್ಯ, ಮೈಸೂರು, ಒಂದು ಚಾಮರಾಜನಗರ ಆ ಭಾಗದ ಎಲ್ಲಾ ಶಾಸಕರು ಮತ್ತೆ ಸಚಿವರು ಕೂಡ ಸಿಎಂ ಸಿದ್ದರಾಮಯ್ಯವರಿಗೆ ಸಾಥ್ ನೀಡಲಿದ್ದಾರೆ. ಪ್ರಮುಖವಾಗಿ ಕಾವೇರಿ ನೀರು ಒಂದ್ ಕಡೆ ಹಳೆ ಮೈಸೂರು ಭಾಗದ ಕಡೆ ಜೀವನಾಡಿ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ರಾಜ್ಯದ ರಾಜಧಾನಿ ಆಗಿರ್ತಕ್ಕಂಥ ಬೆಂಗಳೂರಿಗೂ ಕೂಡ ಕಾವೇರಿ ನೀರೇ ಒಂದ್ ಕಡೆ ಆಸರೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಈ ಬಾರಿ ಒಂದು ವರುಣನ ಆರ್ಭಟ ಹೆಚ್ಚಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ KRS ಡ್ಯಾಮ್ ಈ ಒಂದು ಪ್ರಮುಖವಾಗಿ ಈಗ ಸಂಪೂರ್ಣವಾಗಿರ್ತಕ್ಕಂಥ ಭರ್ತಿಗೂ ಕೂಡ ಸಿದ್ಧವಾಗಿರ್ತಕ್ಕಂಥದ್ದು. ರೂಪ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್. ಒಟ್ಟಾರೆಯಾಗಿ ಇಂದು ಮಧ್ಯಾಹ್ನದ ವೇಳೆಗೆ ಸಂಪೂರ್ಣವಾಗಿ ಭರ್ತಿಯಾಗುವ ಸಾಧ್ಯತೆ ಇದ್ದು ಇನ್ನೆರಡು ದಿನದಲ್ಲಿ ಬಾಗಿನ ಅರ್ಪಿಸುವ ಕಾರ್ಯಕ್ರಮ ಕೂಡ ನಡೆಯುತ್ತೆ.